ನನಗೂ ಇದೇ ಬೇಕಾಗಿತ್ತು ನನಗೂ. ಇವಾಗ ನೋಡ್ತೀರ ನಮ್ಮ ನಾದಿನಿನ ಹೆಂಗೆ ಆಟ ಆಡಿಸ್ತೀನಿ ಅಂತೇಳಿ. ನಮ್ಮ ಅತ್ತಿಗೂ ಬರೋಕೆ ಬೇಡ ಅಂದಿನಿ, ಈಕಿಗೂ ಇಲ್ಲಿಂದ ಕಳ್ಸೋದು ಬೇಡ ಅಂದಿನಿ. ಚಲೋ ಆತು. ಈ ರೂಮ್ ಅಗ್ದಿ ಸಣ್ಣದಾಗ್ತೈತಿ. ಆಕಿ ರೂಮೇ ತೊಗೊಂಡ್ರಾತ, ಆಕಿನೇ ಇಲ್ಲಿ ಕಳ್ಸಿದ್ರಾತ. ಭಾಗ್ಯ, ಯಾಕೆ ಹಿಂಗೆ ನಿಂತ್ಕೊಂಡು ಏನಾತು? ಅಲ್ರಿ, ಈ ರೂಮ್ ಮತ್ತು ಮ್ಯಾಲೆ ಐತಿ, ಹತ್ತೋದು ಇಳಿಯೋದು ಬ್ಯಾಡ್ ಅಂದಾರಲ್ಲ ಡಾಕ್ಟ್ರ್. ಅದಕ್ಕೆ ಮತ್ತೆ ಹೆಂಗೆ ಮಾಡೋದು ಅಂತ ಯೋಚನೆ ಮಾಡತ್ತಿದ್ದೆ. ಅಯ್ಯೋ ಹೌದಲ್ಲ, ನಾ ಇದ್ರ ಬಗ್ಗೆ ಯೋಚನೆನ ಮಾಡಿಲ್ಲ. ಏನು ಮಾಡೋಣ ಮತ್ತು ಹಂಗಿದ್ರೆ? ಹಾಂ, ಒಂದು ಸ್ವಲ್ಪ ದಿವಸ ಅಪ್ಪಗೆ ಇಲ್ಲಿ ಮ್ಯಾಲೆ ಬಂದ್ಬಿಡು ಮಕ್ಕೊಳಕಂತ ಹೇಳಿದ್ರಾತು. ನೀನು ಅಲ್ಲಿ ಕೆಳಗೆ ಅಪ್ಪನ ರೂಮ್ನಾಗ ಮಕ್ಕಳು ಅಂತಿ. ಬ್ಯಾಡ್ರಿ, ಪಾಪ ಮೊದ್ಲಿಕ ವಯಸ್ಸಾಗೈತಿ, ಅಲ್ಲಿ ಹತ್ತಿ ಇಳಿಯೋದು ಮಾಡ್ತಾರ. ಇನ್ನು ನಿಮ್ಮ ತಂಗಿಗೆ ಹೇಳ್ಬೋದು, ಆದ್ರೆ ಆಕಿ ಏನಂತಾಳೆ ಏನೋ. ಹೌದಲ್ಲ, ಆಕಿ ರೂಮು ಕೆಳಗೆ ಐತಲ್ಲ, ಹಂಗಿದ್ರೆ ಆಕಿಗೆ ಈಗ ಕರೆದು ನೀ ಮ್ಯಾಲೆ ಮಕ್ಕೋವ, ಇನ್ಮೇಲೆ ನಿಮ್ಮ ವೈನಿ ಅಲ್ಲೇ ಮಕ್ಕೋತಾಳ ಅಂತ ಹೇಳಿದ್ರತ್. ಅಮೂಲ್ಯ, ಅಮ್ಮು ಬಾವ ಇಲ್ಲೇ. ಏನಂತಣ್ಣ ಕರೆದ್ಯಾ ನನ್ನ? ಹೂನ್ವಾ, ದವಾಖಾನಿಗೆ ಹೋಗಿದ್ವಿ ಅಲ್ಲ, ಡಾಕ್ಟರ್ ಈಕಿಗೆ ಜಾಸ್ತಿ ಹತ್ತಿ ಇಳೋದು ಮಾಡಬೇಡ, ಸ್ವಲ್ಪ ಹೆಚ್ಚಿಗೆ ರೆಸ್ಟ್ ಮಾಡು ಅಂತ ಹೇಳಾರ. ಇನ್ನೊಂದು ಸ್ಕ್ಯಾನ್ ಆಗೋ ಮಟ್ಟ. ಅದಕ್ಕೆ ಒಂದು ಸ್ವಲ್ಪ ದಿವಸ ನೀ ಇಲ್ಲಿ ಮ್ಯಾಲೆ ಮಕ್ಕೋ, ಆಕಿ ಅಲ್ಲಿ ಕೆಳಗೆ ಮಕ್ಕೋತಾಳ. ಏನೋ ನನ್ನ ರೂಮ್ ಬಿಟ್ಕೊಡ್ಬೇಕಾ? ಆಗಂಗಿಲ್ಲ, ಬೇಕಿದ್ರೆ ಅಪ್ಪಗ ಮ್ಯಾಲ್ ಬಾ ಅಂತ ಹೇಳ, ನಾನು ಮಾತ್ರ ಬಿಡಂಗಿಲ್ಲ ನನ್ನ ರೂಮ್ನ. ಹಂಗಂದ್ರೆ ಹೆಂಗ್ವಾ? ಅಪ್ಪಗೆ ಹತ್ತಕ್ಕೆ ಇಳಿಯೋಕೆ ಆಕೇತನ. ಅದಕ್ಕೆ ಭಾಳ ದಿವ್ಸ ಬೇಡ, ಬೇಕಿದ್ರೆ ಇನ್ನೊಂದು ಸ್ಕ್ಯಾನ್ ಆಗೋ ಮಟ್ಟ ಅಷ್ಟೇ. ಅವ್ರು ಮತ್ತೆ ನಡೀತೈತೆ, ನಾರ್ಮಲ್ ಹತ್ತದು ಇಳಿಯೋದು ಮಾಡ್ಬೋದು ಅಂತಂದ್ರೆ ಮತ್ತೆ ಇದೇ ರೂಮ್ಗೆ ಬರ್ತೀವಿ. ಬೇರೆ ಎಲ್ಲ ಏನು ತೊಗೊಂಡು ಬರೋದು ಬೇಕಾಗಿಲ್ಲ, ಎಲ್ಲ ಅಲ್ಲೇ ಇರಲಿ. ರಾತ್ರಿ ಮಕ್ಕೊಳ್ಬೇಕಾದ್ರೆ ಅಷ್ಟೇ ನೀ ಇಲ್ಲಿ ಮೇಲೆ ಬಾ, ಆಕಿ ಅಲ್ಲೇ ಹೋಗ್ಕೊಳ್ಳ. ಅಲ್ರಿ, ಮತ್ತೆ ಆಂಟಿಯರಿಗೆ ಬೇಡಾಗಿದ್ರೆ ಬ್ಯಾಡ್ ಬಿಡ್ರಿ, ಯಾಕಷ್ಟು ಒತ್ತಾಯ ಮಾಡಿ ಇದನ್ನು ಮಾಡ್ತೀರಿ? ಪಾಪ ಅವ್ರಿಗೆ ರೂಮ್ ಬಿಟ್ಕೊಡಕ್ಕೆ ಇಷ್ಟ ಇಲ್ಲ, ಇರೋಲ್ದಾಕ್ಬಿಡ್ರಿ. ಈಗ ನಾ ಏನಾರೇ ಬೇಡ ಗೇಡ ಅಂತ ಏನಾರ ಮಾತಾಡಿದ್ನಿ ಅಂತಂದ್ರೆ ಮತ್ತೆ ಅಣ್ಣನ ಮುಂದೆ ನಾನು ಕೆಟ್ಟಕ್ಕೆ ಹಾಕಿನಿ. ಇರಲಿ ಬಿಡು, ಬರೀ ರಾತ್ರಿ ಮಕ್ಕೊಳಕ್ಕಷ್ಟೇ ಅಲ್ಲ, ಹ್ಞೂ ಅಂದ್ರತ್ತೆ. ಸರಿ ಆಯ್ತು ತಗೋಣ, ಅತ್ಯಮ್ಮ ಅಲ್ಲೇ ಮಕ್ಕೊಳ್ಳಿ. ಹಂಗೆ ಒಬ್ರಿಗೆ ಇಲ್ಲ ಬಿಡು, ನಾ ಇಲ್ಲೇ ಮಕ್ಕೋತೇನಂತೆ. ನೀನು ಅತ್ಯಮ್ಮ ಅಲ್ಲೇ ಕೆಳಗೆ ನನ್ನ ರೂಮ್ನಾಗ ಮಕ್ಕೋರಿ. ಹ್ಞೂ, ಈಗ ಆಕಿನೂ ಹ್ಞೂ ಅಂದಾತ. ಇನ್ನು ಮೇಲೆ ಹತ್ತದು ಇಳಿಯೋದು ಮಾಡ್ಬೇಡ, ಅಲ್ಲೇ ಕೆಳಗೆ ರೂಮಿಗೆ ಮಕ್ಕಳು ಅಂತಿ. ಬಾ ಹಗರ್ಕ ಅಲ್ಲೇ ಹೋಗೋಣಂತ. ಇನ್ಮೇಲೆ ಇಲ್ಲೇ ಇರ್ಬೇಕು ನೋಡು, ಹೋಗು ರೆಸ್ಟ್ ಮಾಡಿ ಹೋಗು. ಆಯ್ತು. ಅಡ್ಡಿ ಇಲ್ಲ, ರೂಮ್ ಚಲೋನ ಐತಿ ಅಲ್ಲ. ಎಷ್ಟಿರ್ಬೇಕು ನೋಡು, ಇಂಥ ಚಲೋ ರೂಮ್ ತಾ ಇಟ್ಕೊಂಡು ನಮಗಾದ್ರೆ ಅಂಥದ್ದು ಮೇಲಿನ ರೂಮ್ ಕೊಟ್ಟಾರ. ಇದೇ ಚೆನ್ನಾಗೈತಿ. ಇನ್ಮೇಲೆ ನಾನು ಇಲ್ಲೇ ಶಿಫ್ಟ್ ಆಗ್ತೇನೆ ಬರ್ತಾ ಬರ್ತಾ. ಅದಕ್ಕೆಮ್ಮ ನಾನು ಒಂದೆರಡು ಸಾಮಾನು ಅದ ತೊಗೊಂಡು ಹೋಗ್ತೀನಿ ಇಲ್ಲಿಂದ. ಆಯ್ತು, ತೊಗೊಂಡು ಹೋಗಿರಂತೆ. ನಂಗೆ ಯಾಕೋ ಒಂದು ಸ್ವಲ್ಪ ಏನಾದ್ರು ಸ್ವೀಟ್ ತಿನ್ಬೇಕನ್ಸತ್ತೈತೆ, ಸ್ವಲ್ಪ ಮಾಡಿಕೊಡ್ತೀರಾ? ಏನೋ ನಾನು ಮಾಡಬೇಕಾ? ನನಗಾಗಲ್ಲ, ನೀವೇ ಮಾಡಿಕೊಡ್ರಿ. ಹಾಂ ಭಾಗ್ಯ, ಅಮ್ಮು ಏನನ್ನತ್ತಿದ್ದಿಲ್ಲ ಏನು? ಏನಿಲ್ರಿ, ಒಂದು ಸ್ವಲ್ಪ ಸ್ವೀಟ್ ತಿನ್ಬೇಕನ್ಸತ್ತಿತ್ತ, ಅದಕ್ಕೆ ಮಾಡಿಕೊಡ್ತೀರನ್ನ ಅಂತ ಕೇಳಿದೆ. ವಲ್ಲ ಅಂತಂದ್ರೆ ನೀನೇ ಮಾಡ್ಕೊ ಅಂದ್ರೆ ಅದಕ್ಕೆ ನಾನೇ ಎದ್ದು ಮಾಡ್ಕೋಬೇಕು. ಈ ಅತ್ಯಮ್ಮ ಬೇಕಂತನೇ ನಾನು ಬೈಸಕ್ಕೆ ಈ ಥರ ಎಲ್ಲ ಮಾತಾಡ್ತಾಳೆ. ಯಾಕಮ್ಮ ಗೊತ್ತಿಲ್ಲನ ನಿನಗೆ? ಅಷ್ಟಕ್ಕೂ ಆಕಿಗೆ ಬೆಡ್ ರೆಸ್ಟ್ ಹೇಳಾರ. ಅದಕ್ಕೆ ಏನು ಕೆಲಸ ಮಾಡೋದಿದ್ರು ಇನ್ಮೇಲೆ ಮನ್ಯಾಗ ನೀನೇ ಮಾಡಬೇಕು. ಅವ್ವ ಈಗ ಬರಂಗಿಲ್ಲ ಅಂತ ಆಕಿ ಹೇಳೈತಿ. ಆಯ್ತು, ಚಲೋ ಆತಪ್ಪ, ಹಂಗಿದ್ರೆ ರೆಸ್ಟ್ ಮಾಡಲಿ, ಕೆಲ್ಸಕ್ಕೆ ಯಾರನ್ನಾರು ಇಡು ಅಂತ ಹೇಳಿದ್ರು. ಕೆಲ್ಸಕ್ಕೆ ಹುಡುಕಿ ಅವ್ರು ಸಿಗೋ ಮಟ್ಟನೂ ನೀನೇ ಕೆಲಸ ಮಾಡಬೇಕು. ಆಕಿ ಏನು ಹೇಳ್ತಾಳೆ ಏನು ಕೇಳ್ತಾಳೆ ಎಲ್ಲ ಮಾಡಿಕೊಡು. ಹ್ಞೂ ಆಯ್ತಣ್ಣ, ಮಾಡಿಕೊಡ್ತೀನಿ. ನಾನು ಹಂಗೆ ವಲ್ಲ ಅಂದಿಲ್ಲ, ಈಗ ಸದ್ಯಕ್ಕೆ ವಲ್ಲ ರೀ, ಆಮೇಲೆ ಮಾಡ್ತೀನಿ ಅಂದಿದ್ದೆ. ಇರಲಿ ಬಿಡು, ಮಾಡ್ತೀನಂತ. ಹಾಂ ಭಾಗ್ಯ, ಹಂಗೆ ಲೇಟ್ ಆಗ್ತೈತಿ ನಂದು ಬರೋಕೆ. ನೀವು ಊಟ ಮಾಡಿ ಮುಕ್ಕೋ ಅಂತ ಹೇಳಕ್ಕೆ ಬಂದೆ ನಾನು. ಬರ್ತೀನಾ? ಆಂಟಿ ರೀ, ಸ್ವೀಟ್ ಮಾಡ್ತೀನಿ ಅಂದ್ರಲ್ಲ, ನಂಗೆ ಶಿರಾ ತಿನ್ಬೇಕನ್ಸತ್ತೈತಿ, ಶಿರಾ ಮಾಡಿಕೊಡ್ರಿ. ಹಾಂ ಆಯ್ತು ಅತ್ಕಮ್ಮ, ಮಾಡಿ ತೊಗೊಂಬರ್ತೀನಿ. ಹಂಗೆ ಯಾಕೆ ಈ ರೂಮಿಗೆ ಬರತ್ಲೆ ಭಾಳ ಕೆಮ್ಮು ಬರಾಕತ್ತೈತಿ, ಧೂಳು ಭಾಳ ಐತಿ ಈ ರೂಮ್ನಾಗ. ಒಂದು ಸ್ವಲ್ಪ ಕಸ ಹೊಡಿ, ನೆಲ ಒರೆಸ್ಬಿಡ್ರಿ. ಏನೋ ರೂಮ್ನಾಗ ಧೂಳನ? ಸಾಧ್ಯನೇ ಇಲ್ಲ, ಯಾಕಂದ್ರೆ ನಾನು ದಿಸಕ್ಕೆ 2 ಸತ ಕಸ ಹೊಡಿಗೆ ನೆಲ ಒರೆಸ್ಕೊತೀನಿ ನನ್ನ ರೂಮ್ನ. ಆ ಥರ ಧೂಳು ಇರೋಕ್ಕೆ ಸಾಧ್ಯನೇ ಇಲ್ಲ. ಈಗ ಹೋಗಿ ಸ್ವೀಟ್ ಮಾಡ್ಕೊಂಬರ್ತೀನಿ ನಾನು. ಕೆಲಸ ಮಾಡೋನ್ನತ್ಲೆ ಎಷ್ಟು ಉರಿತು ನೋಡಿಕೀಗೆ. ಬಿಡ್ತೀನಂತ ಮಾಡಿಯಾ? ಏನಿಲ್ಲ, ಈ ಮನೆಗೆ ವಾಪಸ್ ಕಾಲ ಇಡಬಾರ್ದು, ನೀನು ಕಿತ್ಕೊಂಡು ಓಡೋಗಿರ್ಬೇಕು, ಆ ಥರ ಮಾಡ್ತೀನಿ. ನೋಡ್ತಿರು, ನಿನಗೆ 2-3 ತಿಂಗಳಾಗ ಸಾಕಬೇಕಾಗಿ ಹೊಕ್ಕತ್ತಿ. ನನಗೆ ಎತ್ತಬೇಕಾಯ್ತು ಮಾತಾಡ್ತಿದ್ದಿ. ಮಾಡ್ತೀನಿ ತಡಿ, ಬಾ ಸ್ವೀಟ್ ಮಾಡ್ಕೊಂಬರ್ಲಿ, ನಾನು ಮಕ್ಕೋತೀನಿ. ಅಲ್ಲ, ಎಷ್ಟು ಲಗು ಮುಕ್ಕೊಂಡವಳಲ್ಲಿಕ್ಕಿ. ನಮ್ಮ ತಂಗಿ ಫೋನ್ ಹಚ್ಚಿದ್ಲು ಅಂತ ಹೇಳ್ಬೇಕಿತ್ತ. ನೋಡೋಣ ತಡಿ. ನೀಲಾ, ನೀಲಾ,
ಹಾಂ ಹೇಳ್ರಿ. ಈಗರೆ ನಿದ್ದೆ ತಾತೈತಿ, ಯಾಕೆ ಎಬ್ಸಿದ್ರಿ? ಅಲ್ಲ ನಮ್ಮ ತಂಗಿ ಫೋನ್ ಹಚ್ಚಿದ್ಲಿ ಇವತ್ತು, ಏನು ವಿಷಯ ಅಂತ ಗೊತ್ತನ? ಹ್ಞೂ ಗೊತ್ತೈತಿ. ನಿಮಗೆ ಹಚ್ಚಿದ್ಲಂತ, ನಿಮ್ಮ ಫೋನ್ ಬಿಸಿ ಬಂದಿದ್ದಕ್ಕೆ ನನಗೆ ಹಚ್ಚಿದ್ಲ, ಮಾತಾಡಿದೆ, ಹೇಳಿದ್ಲೆ ಹಿಂಗೆ ಅಂತೇಳಿ. ಹೌದನ್ವ, ಚಲೋ ಆತಿ, ನಿಮ್ಮ ಅಣ್ಣನ ಕಳಿಸ್ತೀನಿ ಅಂತಂದೆ. ಬ್ಯಾಡ್ರಿ ನಾನು ಈಗ ಬರಂಗಿಲ್ಲ ಸದ್ಯಕ್ಕೆ, ಅಡ್ಡಾಡ್ಬೇಡ ಅಂದಾರ ಅಂತಂದ್ಲು. ಓ ಹೌದಾ, ಗೊತ್ತಾಯ್ತಾ ಹಂಗಿದ್ರೆ ನಿಂಗೆ? ಸರಿ ಮಲ್ಕೋ, ನನಗೂ ನಿದ್ದೆ ಬರತೈತಿ, ನಾನು ಮಲ್ಕೋತೀನಿ. ಅಲ್ಲ, ರಾತ್ರಿ 11 ಗಂಟೆ ಆತು, ಮತ್ತು ನಿದ್ದೆ ಬರ್ಲಾರ್ದ ಏನೇನು ಆಕೈತಿ? ಸುಮ್ಮನೆ ನೀವು ನಿದ್ದೆಗೆಟ್ಟು ನಾನು ನಿದ್ದೆಗೆ ಆಡಿಸಿದಿರಿ. ಎಷ್ಟು ಚಂದ ನಿದ್ದೆ ತಾತಿತ್ತು ನಂಗೆ. ಮಕ್ಕೋಬೇರಿ ಸುಮ್ಮನೆ. ನನ್ನ ಗಂಡನ ಮನೆಗೆ ನಾನು ಹೋಗ್ಬೇಕು, ಇಲ್ಲ ಅಂತಂದ್ರೆ ಇವ್ರು ಹಿಂಗೆ ಕೆಲಸ ಮಾಡಿಸಿ ಸಣ್ಣ ಮಾಡಿಸ್ತಾರೆ ನಾನು. ಅದಕ್ಕೆಮ್ಮ ಸ್ವೀಟ್ ತಂದು ನೋಡಿ ತೊಗೋತೀನಿ ರೀ. ಆಂಟಿ ರೀ, ತಪ್ಪು ತಿಳ್ಕೊಬೇಡ್ರಿ, ನಂಗೆ ಆಗಲು ಸ್ವೀಟ್ ತಿನ್ಬೇಕು ಅನ್ಸಾತಿತ್ತು, ಕರೆ ಇಲ್ಲ ಅಂತಲ್ಲ. ಆದ್ರೆ ಈಗ ಅದನ್ನು ನೋಡೋತ್ಲೆ ವೈಕ್ ಅನ್ಸಾತಿತ್ತು ರೀ. ನಂಗೆ ಬ್ಯಾಡ್ರಿ, ನೀವು ತಿನ್ನಿರಿ ಅದನ್ನು, ಎಲ್ಲ ವಾಪಸ್ ತೊಗೊಂಡೋಗಲ್ಲಿ ಇಡ್ರಿ, ನಾನು ಮುಂಜಾನೆ ತಿಂತೇನೆ. ಹಂಗಂದ್ರೆ ಹೆಂಗೆ ರೀ? ನಾನು ಎಷ್ಟು ಕಷ್ಟಪಟ್ಟು ಮಾಡ್ಕೊಂಬಂದಿನಿ, ಈಗ ನೋಡಿರಿ ಟೈಮ್ ಎಷ್ಟಾಗೈತೆ, ರಾತ್ರಿ 10:30 ಆಯ್ತು. ತಿನ್ರಿ ಒಂದು ಸ್ವಲ್ಪ, ಏನಾಗಲ್ಲ. ಬ್ಯಾಡ್ರಿ, ನಂಗೆ ವೈಕ್ ಅನ್ಸಾತೈತೆ, ಅಲ್ಲೇ ತೊಗೊಂಡು ಹೋಗಿಡ್ರಿ, ನಾ ಮಕ್ಕೋತೀನಿ.